ನಮಸ್ಕಾರ ಎಲ್ಲರಿಗೂ. ಇಂದು ನಾನು 7ನೇ ವಾರದ ಗರ್ಭಾವಸ್ಥೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದ್ರೆ ಈ ವಿಡಿಯೋದಲ್ಲಿ ನೀವು ಮೊದಲ ತ್ರೈಮಾಸಿಕದಲ್ಲಿ ನಿಮ್ಮ ತೂಕ ಹೆಚ್ಚುವಿಕೆ, ಲಘು ರಕ್ತಸ್ರಾವ, ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ, ಮೊದಲ ತ್ರೈಮಾಸಿಕದಲ್ಲಿ ಫಿಟ್ನೆಸ್ ಸಲಹೆಗಳು ಮತ್ತೆ ಗರ್ಭಪಾತ, ಈ ಎಲ್ಲ ಟಾಪಿಕ್ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ ಅಥವಾ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದಾಗಿ ಮೊದಲ ತ್ರೈಮಾಸಿಕದಲ್ಲಿ ತೂಕ ಹೆಚ್ಚುವಿಕೆ. ಮೊದಲನೇ ತ್ರೈಮಾಸಿಕ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸಾಕಷ್ಟು ತೂಕ ಇರಲ್ಲ, ನಾವು ತೂಕ ಜಾಸ್ತಿ ಆಗಿಲ್ಲ ಅಂತ ಅಂದ್ಬಿಟ್ಟು ಚಿಂತೆ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಇದರಲ್ಲಿ ತುಂಬಾ ಈ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತೂಕ ಜಾಸ್ತಿ ಆಗೋದಿಲ್ಲ, ಅದು ಅಗತ್ಯನೂ ಕೂಡ ಇರೋದಿಲ್ಲ. ನಿಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಬೆಳಗ್ಗೆ ತುಂಬಾ ಆಯಾಸ ಆಗೋದ್ರಿಂದ ಅದರಿಂದ ಸ್ವಲ್ಪ ತೂಕ ಕಡಿಮೆ ಆಗ್ಬಹುದಾದಂತ ಚಾನ್ಸಸ್ ಇರುತ್ತೆ ನಿಮ್ಮಲ್ಲಿ. ಬಟ್ ಅದೇನು ದೊಡ್ಡ ಇಶ್ಯೂಸ್ ಏನಲ್ಲ ನಿಮ್ಗೆ. ಸೊ ಈ ಫಸ್ಟ್ ಟ್ರೈಮಿಸ್ಟರ್ ಎಂಡ್ ಅಷ್ಟೊತ್ತಿಗೆ ನಿಮ್ಮ ಮಗು ಜಸ್ಟ್ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಬರುತ್ತೆ ಅಷ್ಟೇ. ಅಂದ್ರೆ ಈ ಜಸ್ಟ್ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟೇ ನಿಮ್ಮ ಮಗು ಇರುತ್ತೆ, ಬೆಳೆಯುತ್ತೆ. ಸೊ ಹಾಗಾಗಿ ನಿಮ್ಗೆ ಸಾಕಷ್ಟು ಆಹಾರ ಏನ್ ಬೇಕಾಗೋದಿಲ್ಲ, ಮತ್ತೆ ತೂಕ ಹೆಚ್ಚಾಗೋದಿಲ್ಲ ಅಂತಾನು ಕೂಡ ಹೇಳ್ಬೋದು. ನೀವು ಎಷ್ಟು ಸಾಧ್ಯನೋ ಅಷ್ಟು ಪೌಷ್ಟಿಕಾಂಶ ಇರುವಂತ ಆಹಾರನ ನೀವು ಸೇವಿಸೋದು ಒಳ್ಳೇದು. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣು, ಪನ್ನೀರ್ ಇರ್ಬೋದು, ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಈ ಡೈರಿ ಐಟಮ್ಸ್ ಇರ್ಬೋದು, ಚಿಕನ್ ಇರ್ಬೋದು, ಈ ತರ ಎಲ್ಲ ಜಾಸ್ತಿ ಪೌಷ್ಟಿಕಾಂಶ ಇರೋ ಅಂತ ಆಹಾರನ ಸೇವಿಸೋದು ಒಳ್ಳೇದು. ಮತ್ತೆ ಈ ಗರ್ಭಾವಸ್ಥೆಯಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ರೋಡ್ ಸೈಡ್ ಫುಡ್ಸ್ನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತೆ ಈ ಸಕ್ಕರೆ ಅಂಶ ಜಾಸ್ತಿ ಇರೋಂತಹ ಡ್ರಿಂಕ್ಸ್ನೆಲ್ಲ ಅಂದ್ರೆ ಪಾನೀಯಗಳನ್ನ ಸೇವಿಸೋದು ಒಮ್ಮೆ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಲಘು ರಕ್ತಸ್ರಾವ. ಸೊ ಈ ವಾರದಲ್ಲಿ ಹೆಚ್ಚು ಗರ್ಭಿಣಿಯರು ಕಲೆಗಳನ್ನ ಗಮನಿಸ್ತಾ ಇರ್ಬೋದು. ಇದು ಸ್ವಲ್ಪ ಗುಲಾಬಿ ಕಲರ್ ಆಗಿರ್ಬೋದು, ಗಾಢ ಕೆಂಪು ಕಲರ್ ಆಗಿರ್ಬೋದು, ಅಥವಾ ಕಂದು ಬಣ್ಣ ಆಗಿರ್ಬೋದು. ಈ ತರ ಬ್ಲೀಡಿಂಗ್ಸ್ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಬ್ಲೀಡಿಂಗ್ ಆದಾಗ ನಿಮ್ಗೆ ಏನಾದ್ರೂ ಕಿಬ್ಬಟ್ಟಿ ನೋವು ಬಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇನ್ ಕೇಸ್ ಏನು ಬಂದಿಲ್ಲ ಅಂತ ಅಂದ್ರೆ, ಅದರ ನೋವು ಏನು ಬಂದಿಲ್ಲ ಅಂದ್ರೆ ಹೆದರ್ಕೊಡೋ ಅಂತ ನೀಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೊದಲ ತ್ರೈಮಾಸಿಕದ ಫಿಟ್ನೆಸ್ ಸಲಹೆಗಳು. ಈ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ಮ ಆರೈಕೆ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ಹೇಳ್ಕೋಬಹುದು. ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ, ಅಂದ್ರೆ ಲಘು ಎಕ್ಸಸೈಸ್ ನ ನೀವು ಮಾಡ್ಬೋದು. ಜಾಸ್ತಿ ಕೆಲಸ ಆದ್ರೂ ಆಗ್ಲಿ, ಅಂದ್ರೆ ಹೆವಿ ವರ್ಕ್ ಆದ್ರೂ ಆಗ್ಲಿ, ಅಥವಾ ಜಾಸ್ತಿ ಎಕ್ಸಸೈಸಸ್ ಆದ್ರೂ ಆಗ್ಲಿ ಮಾಡುವಂತ ನೀಡಿರಲ್ಲ. ಸ್ವಲ್ಪ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಜಸ್ಟ್ ವಾಕ್ ಹೋಗಿ ಬಂದ್ರೆ ಸಾಕು. ಸೊ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೈರ್ಡ್ನೆಸ್ ಅನ್ಸ್ತಾ ಇರುತ್ತೆ, ತಲೆ ಸುತ್ತಾ ಇರುತ್ತೆ. ಸೊ ಸ್ಟ್ರೆಚಿಂಗ್ ಇರ್ಬೋದು, ಈ ತರ ಸ್ವಲ್ಪ ಬೇಸಿಕ್ ಎಕ್ಸಸೈಸಸ್ ನ ಮಾಡಿದ್ರೆ ನಿಮ್ಗೆ ಈ ಟಯರ್ಡ್ನೆಸ್ ಆದ್ರೂ ಆಗ್ಲಿ, ತಲೆ ಸುತ್ತೋದಾದ್ರೂ ಆಗ್ಲಿ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನೀವೇನಾದ್ರೂ ಕೀಗಲ್ ಎಕ್ಸಸೈಸಸ್ ನ ಮಾಡ್ತಿಲ್ಲ ಅಂತ ಅಂದ್ರೆ, ಸೊ ಈಗ ನೀವು ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಸೊ ಅದನ್ನ ಕಲ್ತ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಪೆಲ್ವಿಕ್ ಮಸಲ್ಸ್ ನ ಸ್ವಲ್ಪ ಬಿಗಿ ಮಾಡುತ್ತೆ. ಈ ಎಕ್ಸಸೈಸಸ್ ನ ಮಾಡೋದ್ರಿಂದ ನಿಮ್ಗೆ ಆಗ್ಲೆಲ್ಲ ಯೂರಿನ್ ಹೋಗ್ಬೇಕು ಅಂತ ಫೀಲ್ ಆಗ್ತಿರುತ್ತಲ್ಲ, ಸೊ ಅದನ್ನ ಕಡಿಮೆ ಮಾಡುತ್ತೆ. ಈ ಕೀಗಲ್ ಎಕ್ಸಸೈಸಸ್ ನ ಮಾಡೋದ್ರಿಂದ ನಿಮ್ಮ ಹೆರಿಗೆ ನೋವು ಅಥವಾ ಹೆರಿಗೆಗೆ ಏನೇನ್ ತಯಾರಿ ಬೇಕಲ್ಲ, ಸೊ ಅದೆಲ್ಲದನ್ನು ಆ ಶಕ್ತಿನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೀವ್ ಏನೇ ಮಾಡಿದ್ರು ಒನ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಗರ್ಭಪಾತ ಅಂದ್ರೆ ಅಬಾರ್ಷನ್. ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ 20 ವೀಕ್ಸ್ ಗಿಂತ ಮುಂಚೆ ಮಗು ಕಳ್ಕೊಂಡ್ರೆ ಅದಕ್ಕೆ ಅಬಾರ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಗರ್ಭಪಾತ ಅಂತ ಕರೀತಾರೆ. ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಇರ್ಬೋದು, ಅಥವಾ ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಅಥವಾ ಯಾವ್ದಾದ್ರು ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಅಥವಾ ಯಾವ್ದೋ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಸಮಸ್ಯೆಯಿಂದಾದ್ರೂ ಆಗಿರ್ಬೋದು. ಅನೇಕ ಕಾರಣಗಳಿಂದನೂ ಈ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದು ಒಂದ್ ಸ್ವಲ್ಪ ಬೇಸರ ಉಂಟು ಮಾಡುತ್ತೆ, ಮತ್ತೆ ನಿರಾಶೆ ಉಂಟು ಮಾಡ್ತಾ ಇರುತ್ತೆ. ಇದು ಇನ್ ಕೇಸ್ ಏನಾದ್ರೂ ಒನ್ಸ್ ಅಬಾರ್ಷನ್ ಆಗಿದ್ರೆ ಅಥವಾ ಗರ್ಭಪಾತ ಆಗಿದ್ರೆ ನೆಕ್ಸ್ಟ್ ನೀವು ಗರ್ಭ ಧರಿಸೋದು ಹೇಗೆ ಅಂತ ಅಂದ್ಬಿಟ್ಟು ಕೇಳೋದಾದ್ರೆ, ನೀವು ಸೊ 2-3 ಮಂತ್ಸ್ ಆದ್ಮೇಲೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಂತಂದು ಡಾಕ್ಟರ್ ಕೂಡ ಸಜೆಷನ್ ಕೊಡ್ತಾರೆ. ಮತ್ತೆ ಈ 2-3 ಮಂತ್ಸ್ ಆದ್ರೂ ಆಗ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಮಾಡ್ಬೇಕು. ಮತ್ತೆ ನಿಮ್ಮಲ್ಲಿರೋ ಎಲ್ಲಾ ಹಾರ್ಮೋನ್ಸ್ಗಳು ನಾರ್ಮಲ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಸೊ ಅದೆಲ್ಲ ನಾರ್ಮಲ್ ಆಗತ್ತೆ, ನಾನು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೇನಾದ್ರೂ ಮುಂಚೆ ಅಬೋರ್ಷನ್ ಆಗಿತ್ತು ಅಂತ ಅಂದ್ರೆ ಡಾಕ್ಟರ್ ಈ ಸತಿ ಕನ್ಸೀವ್ ಆದಾಗ ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಮಾಡಿ ಅಂತ ಕೂಡ ನಿಮ್ಗೆ ಸಜೆಷನ್ ಕೊಡ್ತಾರೆ. ಮತ್ತೆ ಜಾಸ್ತಿ ಏನು ಕೆಲಸ ಮಾಡಕ್ ಹೋಗ್ಬಾರ್ದು. ಸೊ ಇದಿಷ್ಟು ಬಂದ್ಬಿಟ್ಟು 7ನೇ ವಾರದ ಪ್ರೆಗ್ನೆನ್ಸಿಯ ಮಾಹಿತಿ. ಇದು ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.